ಹಾಯ್ ಸ್ನೇಹಿತರೆ, ಹೇಗಿದ್ದೀರಾ ನೀವೆಲ್ಲ? ಬಲ್ಲಾಲ್ಸ್ ಕ್ಯಾಬೂಸಲ್ಲಿ ನಿಮಗೆಲ್ಲ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಅಶ್ವಿನಿ ಆರ್ ಶೆಟ್ಟಿ. ವಾರ ಮಹಾಲಕ್ಷ್ಮಿ ಹಬ್ಬ ಈಗ ತಾನೇ ಮುಗ್ದಿದೆ. ಸೊ ಮನೆಯಲ್ಲಿ ವೀಳ್ಯದೆಲೆ ತಂದದ್ದೇನಾದರೂ ಮಿಕ್ಕಿದ್ರೆ ಅಥವಾ ಉಳಿದಿದ್ರೆ ಇವತ್ತು ಈ ರೆಸಿಪಿಯನ್ನು ಖಂಡಿತವಾಗಿಯೂ ಮಾಡಿಕೊಳ್ಳಿ. ವೀಳ್ಯದೆಲೆಯ ಅನ್ನವನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣವಾ? ಔಷಧೀಯ ಗುಣಗಳ ಆಗರವಾಗಿರುವ ವೀಳ್ಯದೆಲೆಯನ್ನು ಹಸಿರು ಬಂಗಾರ ಅಂತಲೇ ಕರೀತಾರೆ. ಸೊ ಹಬ್ಬಕ್ಕೆ ತಂದದ್ದ ಎಲೆ ಏನಾದರೂ ಮಿಕ್ಕಿದರೆ ಅದ್ಭುತವಾದ ಈ ರೆಸಿಪಿಯನ್ನು ಮಾಡೋಣ. ಒಂದು ಬಿಸಿಯಾದ ಪ್ಯಾನಿಗೆ 1 ಟೇಬಲ್ ಸ್ಪೂನಷ್ಟು ತುಪ್ಪ, 8ರಿಂದ 10 ವೀಳ್ಯದೆಲೆ ಎಲೆಗಳನ್ನು ಚೊಟ್ಟು ಸಮೇತವಾಗಿ ನಾನಿಲ್ಲಿ ಕೈಯಲ್ಲೇ ಮುರಿದುಕೊಂಡು ಹಾಕ್ಕೊಳ್ತಾ ಇದ್ದೇನೆ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡಿದ್ದೇನೆ ಫ್ಲೇಮನ್ನು. 2 ಕಾಯಿಮೆಣಸು ನಾನಿಲ್ಲಿ ಖಾರವಾದದ್ದನ್ನು ತಗೊಂಡಿದ್ದೇನೆ. ಖಾರ ಕಡಿಮೆ ಇದೆ ಅಂತಾದರೆ 3 ಹಾಕ್ಕೊಳ್ಳಿ. ನಂತರ 3ರಿಂದ 4 ಬೆಳ್ಳುಳ್ಳಿ ಹೆಸಳು, ಅರ್ಧದಿಂದ 3/4 ಇಂಚಿನಷ್ಟು ಶುಂಠಿಯನ್ನು ಹಾಕ್ಕೊಂಡೆ. ಸಿಪ್ಪೆಯನ್ನು ತೆಗೆದು ಹಾಕ್ಕೊಂಡು ಹದವಾಗಿ ಇದನ್ನು ಹುರ್ಕೊಳ್ತೇನೆ. ಕಲರ್ ಚೇಂಜ್ ಆಯಿತು ವೀಳ್ಯದೆಲೆದ್ದು ಅಂತ ಆಗುವಾಗ ಫ್ಲೇಮನ್ನು ಆಫ್ ಮಾಡಿ ಹಾಗೆ ತಣ್ಣಗಾಗಲಿಕ್ಕೆ ಬಿಡುವ. ಅಲ್ಲಿಗೆ ಸ್ವಲ್ಪ ಬಾಡ್ಕೊಳ್ತದೆ ಅದು. ಕಾಯಿಮೆಣಸು ನೋಡಿಕೊಂಡು ಹಾಕ್ಕೊಳ್ಳಿ. ತಣ್ಣಗಾದ ನಂತರ 1 ಮುಷ್ಟಿಯಷ್ಟು ತೆಂಗಿನ ತುರಿ ಅಥವಾ ತೆಂಗಿನಕಾಯಿ, ಹುರಿದಿಟ್ಟಂತಹ ವೀಳ್ಯದೆಲೆ, ಶುಂಠಿ, ಬೆಳ್ಳುಳ್ಳಿಯನ್ನು ಹಾಕ್ಕೊಂಡೆ. ನಂತರ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಅರ್ಧ ಬೌಲ್ನಷ್ಟು ಕೊತ್ತಂಬರಿ ಸೊಪ್ಪು ಸಾಕು. ಅದನ್ನು ನೀರು ಹಾಕದೆ ಈ ಥರ ತರಿಯಾಗಿ ರುಬ್ಕೊಂಡೆ. ಒಂದು ಬಿಸಿಯಾದ ಪ್ಯಾನಿಗೆ ಸ್ವಲ್ಪ ಎಣ್ಣೆ, ಒಗ್ಗರಣೆಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. 1 ಟೇಬಲ್ ಸ್ಪೂನ್ನಷ್ಟು ಸಾಸಿವೆ, ಕಡಲೆಬೇಳೆ, ಕರಿಬೇವು ಹಾಗೂ ಸ್ವಲ್ಪ ನೆಲಕಡಲೆಯನ್ನು ಹಾಕ್ಕೊಂಡು ಹುರ್ಕೊಳ್ತಾ ಇದ್ದೇನೆ. ನೆಲಕಡಲೆ ಸ್ಕಿಪ್ ಮಾಡಬೇಕು ಹೇಳುವವರು ಗೋಡಂಬಿಯನ್ನು ಸಹ ಹಾಕ್ಕೊಳ್ಬಹುದು, ಅಥವಾ ನೆಲಕಡಲೆ ಜೊತೆಗೆ ಗೋಡಂಬಿಯನ್ನು ಸಹ ಆ್ಯಡ್ ಮಾಡ್ಕೊಳ್ಬಹುದು. ನೆಲಕಡಲೆ ಸ್ವಲ್ಪ ಕಾಯಿಲಿ. ಕಾದ ನಂತರ ಅದಕ್ಕೆ ಅರ್ಧ ಈರುಳ್ಳಿಯನ್ನು ಹಾಕ್ಕೊಂಡೆ. ಈರುಳ್ಳಿ ಕಂಪ್ಲೀಟ್ಲಿ ಆಪ್ಷನಲ್, ಬೇಡ ಹೇಳುವವರು ಸ್ಕಿಪ್ ಮಾಡ್ಕೊಳ್ಬಹುದು, ಏನೂ ತೊಂದರೆ ಇಲ್ಲ, ರುಚಿಯಲ್ಲೇನು ವ್ಯತ್ಯಾಸ ಬರುವುದಿಲ್ಲ. ನಂತರ ನಾವೇನು ಜರಿಯಾಗಿ ತರಿಯಾಗಿ ರುಬ್ಕೊಂಡಿದ್ದೇವಲ್ಲ, ಆ ವೀಳ್ಯದೆಲೆ ಕಾಯಿ ತುರಿಯ ಮಿಶ್ರಣವನ್ನು ಹಾಕ್ಕೊಂಡೆ. ಸಣ್ಣಗೊಂದು ಮಿಕ್ಸ್, ಸರಿಯಾಗಿ ಇದು ಮಿಕ್ಸ್ ಆಗಲಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳುವ. ಅನ್ನಕ್ಕೆ ನೀವು ಉಪ್ಪನ್ನು ಹಾಕ್ಕೊಂಡಿದ್ದೀರಿ ಅಂತಾದರೆ ಇಲ್ಲಿ ಸ್ವಲ್ಪ ಉಪ್ಪನ್ನು ಕಡಿಮೆನೇ ಹಾಕ್ಕೊಳ್ಳಿ. ನಾನು ಅನ್ನಕ್ಕೆ ಹಾಕಲಿಲ್ಲ ಉಪ್ಪನ್ನು, ಹಾಗಾಗಿ ಇಲ್ಲಿ ಈಗ ಹಾಕ್ಕೊಳ್ತಾ ಇದ್ದೇನೆ. ಸಕ್ಕರೆ ಈ ಟೈಮಲ್ಲಿ ಬೇಕು ಹೇಳುವವರು ಹಾಕ್ಕೊಳ್ಬಹುದು. ಒಂದು ಅರ್ಧದಿಂದ 1 ಟೇಬಲ್ ಸ್ಪೂನಷ್ಟು ಒಳ್ಳೆಯ ರುಚಿಯನ್ನು ಕೊಡ್ತದೆ. ಕುಕ್ ಮಾಡಿಟ್ಟಂತಹ ಅನ್ನ, 1 ಗ್ಲಾಸ್ನಷ್ಟು ಅನ್ನವನ್ನು ನಾನಿಲ್ಲಿ ಆಲ್ರೆಡಿ ಬೇಯಿಸಿಟ್ಕೊಂಡಿದ್ದೇನೆ. ಸರಿಯಾಗಿ ಇದನ್ನು ಮಿಕ್ಸ್ ಮಾಡುವ. ಸಕ್ಕರೆ ಒಳ್ಳೆಯ ರುಚಿಯನ್ನು ಕೊಡುತ್ತದೆ, ಅಥವಾ ಬೆಲ್ಲವನ್ನು ಸಹ ನೀವು ಹಾಕ್ಕೊಳ್ಬಹುದು. ಸರಿಯಾಗಿ ಮಿಕ್ಸ್ ಆದ ನಂತರ ಅರ್ಧ ಲಿಂಬೆಹಣ್ಣು, ಹುಳಿಗೆ ನಾವಿಲ್ಲಿ ಟೊಮೆಟೊ ಆಗಲಿ ಹುಣಸೆ ಹಣ್ಣನ್ನಾಗಲಿ ಹಾಕ್ಕೊಳ್ಳಿಲ್ಲ, ಹಾಗಾಗಿ ಅರ್ಧ ಲಿಂಬೆಹಣ್ಣನ್ನು ಹಾಕ್ಕೊಂಡು ಚೆನ್ನಾಗಿ ಮಗ್ಚಿದ್ರೆ ಬಿಸಿ ಬಿಸಿಯಾದ ವೀಳ್ಯದೆಲೆಯ ಅನ್ನ ಆರೋಗ್ಯಕರವಾಗಿ ರೆಡಿಯಾಗಿದೆ. ಬೆಳಗ್ಗೆ ಟಿಫಿನಿಗಾಗಲಿ ಅಥವಾ ನಿಮ್ಮ ಲಂಚ್ ಬಾಕ್ಸಿಗಾಗಲಿ ಇದನ್ನು ಕೇವಲ 10ರಿಂದ 15 ನಿಮಿಷದಲ್ಲಿ ಮಾಡ್ಕೊಳ್ಬಹುದು. ಸ್ನೇಹಿತರೆ, ಈ ವಿಡಿಯೋ ಅಥವಾ ರೆಸಿಪಿ ಇಷ್ಟ ಆದರೆ ವಿಡಿಯೋಕ್ಕೊಂದು ಲೈಕ್ ಕೊಟ್ಟು ಶೇರ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.